ನಮಸ್ಕಾರ. ಕತೆ ಕೇಳಿ. ಇಂದಿನ ಕತೆ ದುರಾಸೆಯ ಮೊಸಳೆ. ಒಂದು ನದಿಯಲ್ಲಿ ಒಂದು ಮೊಸಳೆ ಇತ್ತಂತೆ. ಆ ಮೊಸಳೆ ಅಲ್ಲಿ ಜೀವನ ನಡೆಸ್ತಾ ಇರ್ಬೇಕಾದ್ರೆ ಒಂದು ಕಾಗೆ ಆ ನದಿ ಹತ್ರ ಎಲ್ಲ ಹಾರಾಡ್ಕೊಂಡು ಹೋಗಿ, ಓ ಈ ಮೊಸಳೆ ಸತ್ರೆ ಎಷ್ಟು ಚೆನ್ನಾಗಿ ನಾನು ಎಷ್ಟೊಂದು ದಿವಸ ಕಳಿಬಹುದು ಅಂತೇಳಿ ಯೋಚನೆ ಮಾಡ್ತಾ ಇತ್ತಂತೆ. ಹೀಗ್ ಮಾಡಿ ಇದೊಂದು ಉಪಾಯ ಮಾಡ್ತಂತೆ. ಮೊಸಳೆ ಹತ್ರ ಹೋಗ್ಬಿಟ್ಟು, ಮೊಸಳೆ ಅಣ್ಣ ಈ ನದಿ ಈಗ ಒಣಗ್ತಾ ಇದೆ, ಬಾ ನಾನ್ ನಿನ್ನ ಒಂದು ದೊಡ್ಡ ನದಿಗೆ ಕರ್ಕೊಂಡು ಹೋಗ್ತೇನೆ ಅಂತೇಳಿ. ಹೌದಾ, ಆಯ್ತು ಹಾಗಾದ್ರೆ ಅಂತೇಳಿ ಈ ಕಾಗೆನ ನಂಬಿ ಮೊಸಳೆ ಏನ್ ಮಾಡ್ತಂತೆ, ಅದ್ರೊಟ್ಟಿಗೆ ಬಂತು. ಮೇಲಿಂದ ಕಾಗೆ ಹಾರ್ಕೊಂಡು ಹೋಗ್ತಾ ಉಂಟು, ಮೊಸಳೆ ತೆವಳ್ಕೊಂಡು ಹೋಗ್ತಾ ಉಂಟು. ಎಷ್ಟು ದೂರ ಹೋದ್ರು ಏನಾಯ್ತು, ನದಿ ಬರ್ಲೇ ಇಲ್ಲ. ಮೊಸಳೆಗೆ ಸಾಕಾಯ್ತು, ಕಾಗೆಣ್ಣ ಎಲ್ಲಿದೆ ಆ ದೊಡ್ಡ ನದಿ, ನಂಗೆ ಸಾಕಾಯ್ತಲ್ಲ ಅಂತೇಳಿ. ಆಗ ಕಾಗೆ ಹೇಳಿತಂತೆ, ಎಲ್ಲಿದೆ ನದಿ, ನೀನ್ ಇಲ್ಲೇ ಬಿದ್ದು ಸಾಯಿ ಅಂತ ಹೇಳಿ ಅದು ಹಾರ್ಕೊಂಡು ಹೊಟ್ಟೋಯ್ತಂತೆ ಬೇರೆ ಕಡೆಗೆ. ಯಾಕಂದ್ರೆ ಅದು ಸತ್ತೋರ್ ಮೇಲೆ ಬಂದು ತಿನ್ಬೋದು ಹೇಳಿ. ಅಷ್ಟಕ್ಕೆ ಒಬ್ಬ ಗಾಡಿ ಹೊಡ್ಕೊಂಡು ಆ ಕಡೆ ಬರ್ತಾ ಇದ್ನಂತೆ. ಮೊಸಳೆ ಕೂಗಿ, ಅಣ್ಣ ನಂಗೆ ಹೆಲ್ಪ್ ಮಾಡು, ನಂಗೆ ಸಹಾಯ ಮಾಡು, ನನ್ನ ಇಲ್ಲಿ ಮೋಸದಿಂದ ಕಾಗೆ ತಂದು ಹಾಕಿದೆ ಅಂತೇಳಿ. ಅವನೇನ್ ಮಾಡಿದ್ನಂತೆ ಪಾಪ ಅಂತೇಳಿ ಮೊಸಳೆನ ಆ ಗಾಡಿಲಿ ಹಾಕೊಂಡು ಬರ್ತಾ ಇದ್ನಂತೆ. ಹೀಗ್ ಬಂದು ನದಿ ಬಂದಾಗ ಅದನ್ನ ತೆಗ್ದು ಕೆಳಗಡೆ ಹಾಕಿದಾಗ ಅವನ್ದೇನ್ ಮಾಡಿತ್ತಂತೆ, ದನದ್ದು ಕಾಲಿಗೆ ಬಾಯಿ ಹಾಕಿ ಬಿಡ್ತಂತೆ. ಅಯ್ಯೋ, ನಾನ್ ನಿಂಗೆ ಉಪಕಾರ ಮಾಡಿದ್ರೆ ನೀನ್ ನಂಗೆ ಅಪಕಾರ ಮಾಡ್ತೀಯಾ ಅಂತ ಹೇಳಿ ಕೇಳಿದಾಗ, ಏನ್ ಮಾಡೋದು, ನಂಗೆ ತುಂಬಾ ಹಶ್ವಾಗ್ತಾ ಇದೆ ಅಲ್ಲ, ನಾನ್ ತಿನ್ಲೇಬೇಕು ಅಂತ ಹೇಳಿ ಹೇಳ್ತಂತೆ. ಅಷ್ಟಕ್ಕೆ ಒಂದು ಮೊಲ ಓಡಿ ಬಂತಂತೆ. ಮೊಲ ಬಂದು ಗಾಡಿಯವನ ಹತ್ರ, ಅಯ್ಯ ನಿನ್ನ ಹತ್ರ ಚಾಟಿ ಇದೆಯಲ್ಲ, 2 ಕೊಡು ಆ ಮೊಸಳೆ ಬಾಯಿಗೆ, ಅದ್ ಬಿಡುತ್ತೆ ಅಂತೇಳಿ. ಹಾಗ್ ಮಾಡಿದಾಗ ಅವನ್ ಚಾಟಿ ತಗೊಂಡು ಅದಕ್ಕೆ ಹೊಡೆದ್ನಂತೆ. ಅದು ಬಾಯಿ ಬಿಡ್ತು. ದನದ ಈ ಕಡೆ ಕರ್ಕೊಂಡ್ ಬಂದ. ಈ ಮೊಲ ನನ್ನ ಆಹಾರನ ತಪ್ಪಿಸ್ತಲ್ಲ, ಮಾಡ್ತೀನಿ ಅಂತ ಹೇಳಿ ಅದೇನ್ ಮಾಡಿತ್ತಂತೆ, ಮೊಲನ ತಿನ್ಲಿಕ್ಕೆ ಹೋಯ್ತಂತೆ. ಬಾಯಿಗೆ ಹಾಕಿದಾಗ ಆ ಮೊಲ ಏನ್ ಮಾಡುದು, ನಾನೀಗ ಸತ್ತೋಗ್ತೇನಲ್ಲ ಅಂತೇಳಿ ನಗಾಡ್ಲಿಕ್ಕೆ ಶುರು ಮಾಡ್ತಂತೆ. ನಗಾಡ್ಲಿಕ್ಕೆ ಶುರು ಮಾಡಿದಾಗ ಮೊಸಳೆ ಅಂತ ಹೇಳುವಾಗ ಈ ಮೊಲ ಹಾರಿ ಓಡಿ ಹೋಯ್ತಂತೆ. ನೋಡಿದ್ರ ಈ ಮೊಸಳೆಗೆ ಎಷ್ಟು ದುರಾಸೆ ಅಂತೇಳಿ. ಯಾವತ್ತು ನಾವು ಮೋಸ ಮಾಡಬಾರ್ದು. ಕತೆ ಕೇಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.